ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಬಹಳ ದಿನ ಆಯ್ತು UPSC ಮೇಲೆ ವಿಡಿಯೋನ ಮಾಡಿಲ್ಲ. ಬರೀ KS ಪೋಸ್ಟ್ಪೋನ್ ಆಯ್ತು, ರೀ ಎಕ್ಸಾಮ್ ಆಯ್ತು, ಕ್ಯಾನ್ಸಲ್ ಆಯ್ತು, ಅದನ್ನ ಮಾತಾಡೇವಿ. ಸೊ ಬರ್ರಿ ಇವತ್ತ ಮತ್ ನಾವು UPSC 2025 ಬಗ್ಗೆ ಡಿಸ್ಕಷನ್ ಮಾಡೋಣ ಈ ಒಂದ ವಿಡಿಯೋ ಒಳಗ. ಅಂಡ್ ಒನ್ ಮೋರ್ ಥಿಂಗ್ ಹೇಳೋದಂದ್ರ UPSC ಒಂದ ಪರೀಕ್ಷೆ ಏನೈತ್ಲಾ, IAS ಪರೀಕ್ಷೆ, ಈ ತರ ಪದೇ ಪದೇ ಪೋಸ್ಟ್ಪೋನ್ ಆಗುದು, ಕ್ಯಾನ್ಸಲ್ ಆಗುದು, ರೀ ಎಕ್ಸಾಮ್ ಆಗುದು ಇಂತ ಜಾಸ್ತಿ ಅಲ್ಲಿ ಆಗಂಗಿಲ್ಲ. ತೀರಾ ಎಮರ್ಜೆನ್ಸಿ ಇದ್ರಷ್ಟೇ UPSC ಎಕ್ಸಾಮ್ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರ್ತದ ಹೊರತು ಈ ತರ ಪದೇ ಪದೇ KES ತರ ಚೇಂಜಸ್ ಆಗಂಗಿಲ್ಲ ಡೇಟ್ ಒಳಗದು. ಹಿಂಗಾಗಿ ನೀವು ಆರಾಮಾಗಿ ಪ್ರಿಪರೇಷನ್ ನ ಮಾಡ್ಕೋಬಹುದು ವಿದೌಟ್ ಎನಿ ಸ್ಟ್ರೆಸ್. ಸೊ ಇವತ್ತಿನ ವಿಡಿಯೋ ಒಳಗ ನಮ್ಮ ಪ್ರಿಲಿಮ್ಸ್ ಯಾವತ್ತದ, ಮೇನ್ಸ್ ಯಾವತ್ತದ, ಡೇಟ್ಸ್ ಎಲ್ಲಾನು ಇವತ್ತಿನ ವಿಡಿಯೋ ಒಳಗ ನೋಡೋಣ. ಅಂಡ್ ನೆಕ್ಸ್ಟ್ ವಿಡಿಯೋ ಒಳಗ ನಾವು 2025 ಒಂದು ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಅದೊಂದು ಸ್ಟ್ರಾಟಜಿ ಯಾವ ತರ ಇರಬೇಕು, ಕೇವಲ 8 ತಿಂಗಳ ಅಷ್ಟ ಉಳಿದದ ಪ್ರಿಲಿಮಿನರಿ ಪರೀಕ್ಷೆಗೆ. ಸೊ ಅದ್ರ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋ ಒಳಗ ಮಾತಾಡೋಣ. ಸೊ ಫಸ್ಟ್ ಕೆಲಸ ನೀವೇನ್ ಮಾಡ್ಬೇಕಂದ್ರ, ಪರೀಕ್ಷೆ ಯಾವತ್ತದ, ಪ್ರಿಲಿಮ್ಸಿಗೆ ಎಷ್ಟು ದಿನ ಉಳಿದದ, ಮೇನ್ಸಿಗೆ ಎಷ್ಟು ದಿನ ಉಳಿತದ, ಸೊ ಪ್ರಿಲಿಮ್ಸ್ ವುಮೆನ್ಸ್ಗೆ ಯಾವ ತರ ಸ್ಟ್ರಾಟಜಿ ರೆಡಿ ಮಾಡ್ಕೋಬೇಕಂದ್ರ ಒಂದ್ ಡೇಟ್ ಗಳನ್ನ ನೀವ ನೋಟ್ ಮಾಡ್ಕೋಬೇಕಾಗ್ತೈತಿ. ಅಂಡ್ ಈ ಡೇಟ್ ಗಳನ್ನ ನಿಮ್ಮ ಒಂದು ಸ್ಟಡಿ ಮಾಡೋ ರೂಮ್ ಒಂದು ವಾಲ್ ಮೇಲೆ ದೊಡ್ಡದಾಗಿ ಸ್ಟಿಕ್ ಮಾಡ್ರಿ. ಬಿಕಾಸ್ ನಿಮ್ಗೆ ಎವ್ರಿ ಡೇ ಕಾಣಿಸ್ಬೇಕದ, ಇಷ್ಟ ದಿನ ಉಳ್ದಾವ ಎಕ್ಸಾಮಿಗೆ, ಇಷ್ಟ ನಾ ಟೈಮ್ ವೇಸ್ಟ್ ಮಾಡೇನಿ, ಇಷ್ಟ ದಿನದೊಳಗ ನನ್ ಸಿಲೆಬಸ್ ಕವರ್ ಆಗ್ಬೇಕು ಅಂತೇಳಿ ಆ ಡೇಟ್ ನಿಮಗ್ ಕಾಣಿಸ್ತಿರ್ಬೇಕು. ಸೊ ಆ ಡೇಟ್ ನ ನಿಮ್ಮ ರೂಮ್ ಒಳಗ ಬೇಕಾದಲ್ಲಿ ನಿಮಗ್ ಸ್ಟಡಿ ರೂಮ್ ಸೆಪರೇಟ್ ಇಲ್ಲ, ಸೆಪರೇಟ್ ರೂಮ್ ಇಲ್ಲ ಅಂದ್ರೆ ಹಾಲ್ ಒಳಗ ಹಚ್ಚ್ರಿ, ಎಲ್ಲರ ನಿಮ್ಗ ಅದು ಕಾಣಿಸ್ಬೇಕು. ಆ ತರ ಸ್ಟಿಕ್ ಮಾಡ್ಕೊಳ್ರಿ. ಸೊ ಈಗ 2025 ಒಂದು ನೋಟಿಫಿಕೇಶನ್ ಯಾವಾಗ ಬರ್ತೈತಿ ಅಂದ್ರ ಜನವರಿ 22ಕ್ಕ 2025 ಏನು ಜನವರಿ 22ನೇ ತಾರೀಕಿಗೆ ನೋಟಿಫಿಕೇಶನ್ ರಿಲೀಸ್ ಆಗ್ತದ. ಅಂಡ್ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಲಾಸ್ಟ್ ಡೇಟ್ ಯಾವ್ದಂದ್ರ ಫೆಬ್ರವರಿ 11, 2025. ಈ ಡೇಟ್ ನ ಯಾಕೆ ನೀವು ಈಗ ನೋಟ್ ಮಾಡ್ಕೊಳ್ರಿ ಅಂದ್ರ, ಏನಾರ ಡಾಕ್ಯುಮೆಂಟ್ಸ್ ರಿಕ್ವೈರ್ಡ್ ಇರ್ತಾವು, ಅದ ಟೈಮ್ ಒಳಗ್ ನಾ ಸರ್ಚ್ ಮಾಡಕ್ ಹೋಗ್ತೇನಿ, ಅದ ಟೈಮ್ ಒಳಗ್ ಮತ್ ಅಪ್ಲೈ ಮಾಡಕ್ ಹೋಗ್ತೀನಿ. ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು, ಒಂದೊಂದ್ಸಲ ಅವೆಲ್ಲ ಬರಂಗಿಲ್ಲ, ಸರ್ಟಿಫಿಕೇಟ್ಸ್ ಇನ್ ಟೈಮ್ ಸಿಗ್ಲಿಲ್ಲ ಅಂದ್ರ ಅದ್ರದ್ದು ಬೆನಿಫಿಟ್ ತಗೊಳಕ್ ಆಗಂಗಿಲ್ಲ ನಿಮಗ್. ರಿಸರ್ವೇಶನ್ ಆಗಿರ್ಬೋದು, ಈಗ ಗ್ರಾಮೀಣ ಮಾಧ್ಯಮ ಆಗಿರ್ಬೋದು, ಅಥವಾ OBC ಕೆಟಗರಿ ಆಗಿರ್ಬೋದು, SC ಕೆಟಗರಿ, ಇವೆಲ್ಲಾನು ನೀವು ಸರ್ಟಿಫಿಕೇಟ್ ನ ರೆಡಿ ಮಾಡಿಟ್ಕೊಳ್ರಿ. ಸೊ ಲಾಸ್ಟ್ ಡೇಟ್ ನಿಮ್ಗೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಇರೋದು ಫೆಬ್ರವರಿ 11. ಇನ್ನ ಪ್ರಿಲಿಮಿನರಿ ಪರೀಕ್ಷೆ ಯಾವತ್ತು ನಡೀತೈತಂದ್ರ ಮೇ 25ನೇ ತಾರೀಕಿಗೆ ಪ್ರಿಲಿಮಿನರಿ ಎಕ್ಸಾಮ್ ನಡೀತೈತಿ. ಅಂಡ್ ಅವತ್ತು ಸಂಡೇ ಐತಿ. ಇನ್ನ UPSC ಮೇನ್ಸ್ ಯಾವಾಗ ನಡೀತೈತಿ ಅಂದ್ರ 22/8/2025 ಆಗಸ್ಟ್ 22ನೇ ತಾರೀಕಿಗೆ ಮೇನ್ಸ್ ಪರೀಕ್ಷೆ ಸ್ಟಾರ್ಟ್ ಆಗ್ತೈತಿ. ಅಂಡ್ ಮೇನ್ಸ್ 5 ದಿನ ಪರೀಕ್ಷೆ ನಡೀತೈತಿ, ಡಿಸ್ಕ್ರಿಪ್ಟಿವ್ ಟೈಪ್ ಒಳಗಿರ್ತೈತಿ. ಸೊ ಲಾಸ್ಟ್ ಟೈಮ್ ಎಲ್ಲ ಸೆಪ್ಟೆಂಬರ್ ಒಳಗ್, ಈ ಸಲ ಎಲ್ಲ ಸೆಪ್ಟೆಂಬರ್ ಒಳಗ್ ನಡೆದದ. ಬಟ್ ಈಗ ನೆಕ್ಸ್ಟ್ ಇಯರ್ ಏನ್ ಮೇನ್ಸ್ ನಡೆಯೋದೈತ್ಲ ಅದು ಆಗಸ್ಟ್ ಒಳಗ್ ನಡೀತೈತಿ. ಸೊ ಪ್ರಿಲಿಮಿನರಿ ಪರೀಕ್ಷೆಗೆ ನಿಮ್ಮ ಹತ್ರ ಐತಿ 8 ತಿಂಗಳ ಟೈಮ್. ಇನ್ನ ಮೇನ್ಸಿಗೆ ನಿಮಗ 3 months ಟೈಮ್ ಸಿಗ್ತೈತಿ. ಅಕಾರ್ಡಿಂಗ್ ಟು ದಿಸ್ ನಿಮ್ಮ ಒಂದು ಟೈಮ್ ಟೇಬಲ್ ನ ಸೆಟ್ ಮಾಡ್ಕೊಳ್ರಿ. ನೆಕ್ಸ್ಟ್ ಕಮಿಂಗ್ ವಿಡಿಯೋಸ್ ಒಳಗ ನಾವ ಮೇನ್ಸ್ ಸ್ಟ್ರಾಟಜಿ ಹೆಂಗಿರ್ಬೇಕು, ಅಂಡ್ ಪ್ರಿಲಿಮ್ಸ್ ಮೇನ್ಸ್ ಎರಡಕ್ಕೂ ಯಾವ ತರ ಓದ್ಬೇಕು, ಆಪ್ಷನಲ್ ನ ಹೆಂಗ್ ಫೋಕಸ್ ಮಾಡ್ಬೇಕು, ಕರೆಂಟ್ ಅಫೇರ್ಸ್ ನ ಯಾವ ತರ ಓದ್ಬೇಕು, CSAT ಅನ್ನ ಯಾವ ತರ ನಾವು ಪ್ರಿಪರೇಷನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ 2025 ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ರಿಲೇಟೆಡ್ ಏನ ನಿಮ್ಗೆ ಡೌಟ್ಸ್ ಇದ್ರೂ ನಾ ಪ್ರತಿಯೊಂದು ಡೌಟ್ಸ್ಗೂ ನಿಮಗ ಆನ್ಸರ್ ನ ಕೊಡ್ತೇನೆ. ಅಂಡ್ ಅದ್ರ ರಿಲೇಟೆಡ್ ಏನ ಟಾಪಿಕ್ ಇದ್ರು ಅದ್ರ ಮೇಲೆಲ್ಲ ವಿಡಿಯೋಸ್ ಮಾಡೋಣ. ಸೊ ಈಗೇನಿದ್ರು ನಿಮ್ಮ ಒಂದ ಗಮನ UPSC 2025 ಮೇಲೆ ಇರ್ಲಿ. ಐ ಹೋಪ್ ಈ ಒಂದು ವಿಡಿಯೋ ಯೂಸ್ಫುಲ್ ಆಗೈತೆ ಅನ್ಕೋತೇನೆ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಥ್ಯಾಂಕ್ ಯು.